ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಕುಕಿಂಗ್ ಚಾನಲ್. ಬನ್ನಿ, ಇವತ್ತು ಸಾಯಂಕಾಲಕ್ಕೆ ಒಂದು ತಿಂಡಿ ಮಾಡೋದು ಹೇಳ್ಕೊಡ್ತೀನಿ. ನಮ್ಮ ಮಲೆನಾಡಿನ ಸ್ಪೆಷಲ್ ಇದು. ಮಳೆಗಾಲ ಬಂತು ಅಂದರೆ ನಮ್ಮ ಮಲೆನಾಡು ಕಡೆ ಎಲ್ಲ ಇದೊಂದು ಅರಿಶಿಣದ ಎಲೆ ಕಡುಬು ಅಂತೀವಿ ನಾವು ಇದಕ್ಕೆ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಮೇಲೆ 2 ಕಪ್ಪು ನಾನು ಕಾಯಿ ತುರಿ ಹಾಕ್ಕೊತಿದ್ದೀನಿ. 2 ಕಪ್ ಹಾಕ್ಕೋಬೋದು, ನಿಮಗೆ ಬೇಕಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಒಂದು 2 ಕಪ್ ಹಾಕ್ಕೊತಿದ್ದೀನಿ. 2 ಕಪ್ ಕಾಯಿ ತುರಿ, ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಆ ಕಾಯಿ ತುರಿ ಜೊತೆಲೇ ಹಾಕಿಟ್ಬಿಟ್ಟಿದ್ದೆ ನಾನು, ಅಲ್ಲಿ ಸ್ಕಿಪ್ ಆಗಿದೆ, ಅದು ವೀಡಿಯೋದಲ್ಲಿ ಬರಲಿಲ್ಲ. ಪರವಾಗಿಲ್ಲ, ನೀವು ಹಾಕ್ಕೊಂಬಿಡಿ ಅದಕ್ಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಇದನ್ನು ಹಾಗೆ ಸಣ್ಣ ಉರಿಯಲ್ಲಿ ಹುರಿಬೇಕು. ಇದಕ್ಕೆ ನೀರೇನು ಬೇಡ, ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ. ಯಾಕಂದರೆ ಬೆಲ್ಲ ಅಲ್ವಾ, ಬೆಲ್ಲ ಹಾಕಿದ್ರಿಂದ ಅದು ತಾನಾಗೆ ಚೆನ್ನಾಗೆ ಬಿಟ್ಕೊಳುತ್ತೆ ನೀರು. ಅದರಲ್ಲೇ ಅದು ಕಾಯಿ ಬೇರೆ ಹಸಿ ಕಾಯಿ ಆಗಿದ್ದರಿಂದ ಅದೇ ನೀರು ಬಿಡುತ್ತೆ. ತೀರಾ ದೊಡ್ಡ ಉರಿ ಬೇಡ, ಸಣ್ಣ ಉರಿ ಬೇಡ. ಸ್ವಲ್ಪ ಬೇಗ ಆದರೆ ಸ್ವಲ್ಪ ಜೋರಾಗಿ ಇಟ್ಕೊಂಡ್ರೆ ಆಯಿತು. ನಿಧಾನ ಮಾಡಬೇಕಂದ್ರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹುರಿರಿ. ಹುರಿದ್ಬಿಟ್ಟು ಚೆನ್ನಾಗಿ ಅದು ಘಮ 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 ಅನ್ನತ್ತೆ. ಸ್ವಲ್ಪ ಎಲ್ಲ ಕೊಬ್ಬರಿ ಥರ ವಾಸನೆ ಬರುತ್ತೆ, ಘಮ ಘಮ ಅಂತ ವಾಸನೆ ಬರುತ್ತೆ. ಬೆಲ್ಲ, ಏಲಕ್ಕಿ ಪುಡಿ ನೋಡಿ ಆಗ್ತಾ ಬಂತು, ಹುರಿದಾಯಿತು. ಇದಿಷ್ಟು ಪಾಕ ಥರನೂ ಆಗಿರಲ್ಲ, ಅದೇನು ನೀರು ಬಿಟ್ಕೊಂಡಿರಲ್ಲ, ಎಲ್ಲ ಸರಿಯಾಗಿ ಡ್ರೈ ಆಗಿರುತ್ತೆ ನೀರೆಲ್ಲ, ಅದ್ರ ಕಾಯಿ ನೀರಲ್ಲೇ ಚೆನ್ನಾಗಿರುತ್ತೆ. ಆಗ್ತಾ ಬಂತು. ಇದನ್ನೆಲ್ಲ ರೆಡಿ ಮಾಡಿ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ. ಸೈಡಿಗೆ ಎತ್ತಿಟ್ಕೊಂಡು ಆಫ್ ಮಾಡಿದ್ದೀನಿ. ಇವಾಗ ನಾನು ಈ ಅಕ್ಕಿ ನೋಡಿ, ಬೆಳಗ್ಗೆನೇ ನಾನು ಒಂದು 2 ತಾಸು ಅಕ್ಕಿ, ನಾವು ಈ ಕಪ್ಪಲ್ಲಿ 1 ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. 2 ತಾಸು 2.5 ತಾಸು ನೆನೆಸಿದ್ದೀನಿ ನಾನು. ನೀವು ಸಾಕು, 2 ತಾಸು 2.5 ತಾಸು ನೆನೆಸಿದ್ರೆ ಸಾಕು. ನೆನೆಸಿಬಿಟ್ಟು ಅದಕ್ಕೆ ಅರ್ಧ ಕಪ್ಪು, ಅದರಲ್ಲೇ ಇದೇ ಕಪ್ಪಲ್ಲಿ ಅರ್ಧ ಕಪ್ಪು ನಾನು ಇದು ಹಾಕಿದ್ದೀನಿ. ಏನು ಅಂದರೆ ಅವಲಕ್ಕಿ ಹಾಕಿದ್ದೀನಿ. ಅದನ್ನ ಇಲ್ಲಿ ಸ್ಕಿಪ್ ಆಗಿದೆ, ಮೊದಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅವಲಕ್ಕಿನ, ವೀಡಿಯೋ ಆಗಲಿಲ್ಲ. ಅವಲಕ್ಕಿನೂ ಹಾಕಿದರೆ ಸಾಫ್ಟ್ ಬರುತ್ತೆ ಅಂತ. ಕೆಲವರು ಕುಚಲಕ್ಕಿನೂ ಹಾಕ್ಕೊತಾರೆ. ಕುಚಲಕ್ಕಿ ಬಾಯ್ಲ್ ರೈಸ್ ಅಂತಾರಲ್ಲ, ಅದನ್ನು ಅಕ್ಕಿ ಜೊತೆಗೆ ನೆನೆಸಿ ಹಾಕ್ತಾರೆ. ಕೆಲವ್ರು ಮಾಡ್ತಾರೆ, ನಮ್ಮಲ್ಲೂ ಮಾಡ್ತಾರೆ. ನಾನು ಆ ಥರನೂ ಒಂದು ಸಲ ಬೇಕಾದ್ರೆ ತೋರಿಸ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋದು. ಈಗ ರುಬ್ಕೊಂಬಂದಿದ್ದೀನಿ ನೋಡಿ, ರುಬ್ಬಾಯಿತು ಚೆನ್ನಾಗಿ. ತುಂಬ ನೈಸ್ ಬೇಡ, ಹಾಗೆ ತುಂಬ ಗಟ್ಟಿನೂ ಬೇಡ, ತುಂಬ ನೀರಾಗೂ ಇರಬಾರ್ದು. ಇಡ್ಲಿ ಹಿಟ್ಟಿನ ಹದಕ್ಕಿದ್ರೆ ಸಾಕಿದು. ನೀರು ದೋಸೆಗೆ ರುಬ್ತೀವಲ್ಲ, ಅಷ್ಟು ನೈಸ್ ಬೇಡ. ಇನ್ನೊಂದು ಸ್ವಲ್ಪ ತರಿ ಇರಬೇಕು. ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಒಂದು ಚಿಕ್ಕ ಚಿಕ್ಕ ರವೆ ಥರ ಸಿಗಬೇಕು. ಯಾಕೆಂದರೆ ನೈಸ್ ಆದರೆ ಅದೊಂಥರ ರಬ್ಬರ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಅಕ್ಕಿ ಹಿಟ್ಟಿದ್ರೆ ಅದರಲ್ಲೂ ಮಾಡ್ಬೋದು. ಅಕ್ಕಿ ಹಿಟ್ಟನ್ನು ಬಿಸಿ ನೀರಲ್ಲಿ ಕಲಿಸ್ಕೊಂಡು ಮಾಡ್ಬೋದು, ಹಾಗೂ ಮಾಡ್ತೀನಿ ನೋಡಿ. ಈಗ ಅರಿಶಿಣ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ತೊಳಿಬೇಕು. ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಮಳೆಗಾಲ ಅಲ್ವಾ, ಹುಳ ಏನಾದ್ರು ಹರಿದಿರುತ್ತೆ ಅದ್ರ ಮೇಲೆ ಅಂತ. ಇವಾಗ ಇದ್ರ ಮೇಲೆ ತೆಳುವಾಗಿ ಹರಡ್ಕೊತಿದ್ದೀನಿ ನೀಟಾಗಿ, ತೆಳುವಾಗಿ. ತುಂಬ ದಪ್ಪ ಬೇಡ, ತುಂಬ ತೆಳುನೂ ಬೇಡ. ತುಂಬ ಅದ್ರ ಮೇಲೆ ಈ ಹೂರಣ ಬೇಯಿಸಿಟ್ಕೊಂಡಿದ್ವಲ್ಲ ನಾವು, ಕಾಯಿ, ಬೆಲ್ಲ, ಏಲಕ್ಕಿ, ಅದನ್ನು ನಮ್ಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕು ನೋಡಿಕೊಂಡು, ಅದೆಷ್ಟು ಹಿಡಿಯುತ್ತೆ ನೋಡಿಕೊಂಡು ಹಾಕ್ಕೊಳ್ಳೋದು. ಆಚೆಗೆ ಸ್ವಲ್ಪ ಜಾಗ ಬಿಡಬೇಕು ಹಿಟ್ಟಿಂದು, ಯಾಕಂದರೆ ಅಂಟಬೇಕಲ್ಲ. ಅದು ಎರಡನ್ನೂ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡೋದ್ರಿಂದ ಅದು ನೋಡಿ ಈ ಥರ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆ ಕಡೆ ಕಡೆ ಸ್ವಲ್ಪ ಬಿಟ್ಟಿರೋದ್ರಿಂದ ಬೆಂದ ಮೇಲೆ ಚೆನ್ನಾಗಿ ಕುತ್ಕೊಂಡಿರುತ್ತೆ. ಇವಾಗ ಎಲ್ಲದನ್ನೂ ಈ ಥರನೇ ಅಷ್ಟು ಎಷ್ಟಿದೆ ಅಷ್ಟೂ ಮಾಡ್ಕೊಂಬಿಡೋಣ. ಮಾಡಿಕೊಂಡು ನೀಟಾಗಿ ಎಲ್ಲ ಹರಡ್ಕೊಂಡು, ಹಿಟ್ಟನ್ನು ನೀಟಾಗಿ ಹರಡ್ಕೊಂಡು, ಕೈಯಲ್ಲೂ ಮಾಡ್ಕೋಬೋದು. ಕೈಯಲ್ಲೂ ನೀವು ಸ್ಪೂನಲ್ಲಿ ಬೇಡ ಅಂದರೆ ಕೈಯಲ್ಲೇ ಹರಡ್ಕೋಬೋದು, ಇದು ಹಚ್ಕೋಬೋದು ಹಿಟ್ಟನ್ನು. ನಾನು ಚಿಕ್ಕದು ಸ್ಪೂನ್ ಇತ್ತಲ್ಲ, ಅದರಲ್ಲೇ ಹಚ್ಕೊತಿದ್ದೀನಿ. ಹಚ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ನೋಡಿ, ಆ ಕಡೆ ಈ ಕಡೆ ಹರಡಬಾರ್ದು ಅದು. ಮತ್ತು ಇದನ್ನು ಮಧ್ಯದಲ್ಲಿ ಇಡಬೇಕು ಈ ಹೂರಣನ. ಆ ಕಡೆ ಈ ಕಡೆ ಎಲ್ಲ ಹಿಟ್ಟು ಉಳ್ಕೋಬೇಕು. ಅಕ್ಕಿ ಹಿಟ್ಟು ಉಳ್ಕೊಳೋದ್ರಿಂದ ಆ ಕಡೆ ಈ ಕಡೆ ಅಂಟ್ಕೊಳ್ಳುತ್ತೆ. ಈ ಥರ ಫೋಲ್ಡ್ ಮಾಡಿಬಿಟ್ರೆ ಮಡ್ಚ್ಕೋಬೇಕು. ಈ ಥರ ಆ ಕಡೆ ಈ ಕಡೆನೂ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಎಲ್ಲ ಸೇರಿ ಎಲ್ಲ ಒಟ್ಟಿಗೆ ಮಾಡಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ. ನೀರಿಟ್ಟು ಇದು ಸರ್ಗೋಲ್ ಅಂತೀವಿ ನಾವು ನಮ್ಮ ಮಲೆನಾಡು ಕಡೆ. ಸರ್ಗೋಲು, ಇಡ್ಲಿ ಪಾತ್ರೆ, ಇದ್ರ ಮೇಲೆ, ಅಥವಾ ನೀವು ಕುಕ್ಕರಲ್ಲಿ ಬೇಕಾದ್ರೂ, ವಿಸಲ್ ಬೇಡ, ಹಾಗೆ ಕುಕ್ಕರಲ್ಲೂ ಮಾಡ್ಕೋಬೋದು. ವಿಸಲ್ ಹೊಡ್ಸೋದಾದ್ರೆ ಅಷ್ಟು ನಾನು ವಿಸಲ್ ಯಾವತ್ತೂ ಹೊಡೆಸ್ಲಿಲ್ಲ ಕುಕ್ಕರಲ್ಲಿಟ್ಟು. ಹಾಗೆ ಬೇಕಾದ್ರೆ ವಿಸಲ್ ಹಾಕದೇನೆ ಹಾಗೆ ಬೇಕಾದ್ರೆ ಇಟ್ಟು ಮಾಡ್ಕೋಬೋದು ಈ ಪಾತ್ರೆ. ಇಲ್ಲ ಅಂದರೆ ಕುಕ್ಕರಲ್ಲಿ ವಿಸಲ್ ಇಲ್ಲದೇ 15 ನಿಮಿಷ 12 ನಿಮಿಷ ಸಾಕು. ನೀರು ಬಿಸಿ ಆದರೆ 10 ನಿಮಿಷ ಸಾಕು, ಬೆಂದ್ಬಿಡುತ್ತೆ. ಯಾಕಂದರೆ ಹಿಟ್ಟು ತೆಳು ಇರುತ್ತಲ್ವಾ, ಅದರಿಂದ ಎಲ್ಲ ನೀಟಾಗಿ ಜೋಡಿಸ್ಬೇಕು. ಅದು ಯಾವುದು ಒಂದು ಚೂರೂ ಜಾರ್ಕೊಂಡಿಲ್ಲ ನೋಡಿರಿ, ಒಂದು ಚೂರು ಹಿಟ್ಟೂ ಜಾರ್ಕೊಂಡಿಲ್ಲ ನೋಡಿರಿ, ಸೋರ್ಕೊಂಡಿಲ್ಲ. ಚೆನ್ನಾಗಿ
ಇವಾಗ ಒಂದು 15 ನಿಮಿಷ ಆಯಿತು, ಓಪನ್ ಮಾಡ್ತಾಯಿದ್ದೀನಿ ನಾನು. 15 ನಿಮಿಷ ಆಯ್ತು ನೋಡಿ, ತೆಗಿತಾ ಇದ್ದೀನಿ. ನಂದಿದು ಫಸ್ಟ್ ವಿಡಿಯೋ, ಕುಕ್ಕಿಂಗ್ ವಿಡಿಯೋ. ನಾನು ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಯಾರೂ ಬ್ಯಾಡ್ ಕಮೆಂಟ್ ಹಾಕಬೇಡಿ, ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಈ ಥರ ಚೆನ್ನಾಗಿ ಬಿಡಿಸ್ಕೊಳ್ಳುತ್ತೆ ನೋಡಿ, ನೀವು ಬಿಡಿಸಿದ ತಕ್ಷಣ ಚೆನ್ನಾಗಿ ಬಿಡಿಸ್ಕೊಂಡ್ಬಿಡುತ್ತೆ. ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬೇರೆ ಬಂದಿರುತ್ತೆ. ಮತ್ತು ಯಾರೂ ಬ್ಯಾಡ್ ಕಮೆಂಟ್ ಹಾಕಬೇಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನಾನು ಫಸ್ಟ್ ವಿಡಿಯೋ ಇದು, ಹೇಗೆ ಮಾತಾಡಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಬಂಧುಗಳೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ಓಕೆ ನೋಡಿ, ಸಿಹಿಯಾಗಿ ಚೆನ್ನಾಗಿರುತ್ತೆ ತಿಂದರೆ. ಏಲಕ್ಕಿ ಪುಡಿ ಘಮ ಬೇರೆ ಬರ್ತಾ ಇರುತ್ತೆ. ಓಕೆ.